ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ನಾವೇನು ನೋಡಿದ್ವಿ ಅಂತಾರ ಕಡತ ಹೊಡೆಯೋದು ಹೆಂಗಂತೇಳಿ ನೋಡಿದ್ವಿ. ಹಾಗಾದ್ರೆ ಇವತ್ತಿನ ತರಗತಿ ಒಳಗೆ ನಾವೇನು ಮಾಡೋಣ ಅಂತಂದ್ರೆ ಈ ಡೆಸಿಮಲ್ಸ್ ಒಳಗಿದ್ದನ್ನ ಯಾವ ರೀತಿ ಎಡಿಷನ್ ಮಾಡ್ಕೊಳ್ಳೋದು, ಅಂದ್ರೆ ದಶಮಾಂಶ ಒಳಗಿದ್ದನ್ನು ಯಾವ ರೀತಿ ಕೂಡಿಸ್ಕೊಳ್ಳೋದು ಅಂತ ನೋಡೋಣ. ಹಂಗಾರೆ ಇವತ್ತಿನ ತರಗತಿ ಒಳಗೆ ನೋಡ್ರಿ, ಪಾಯಿಂಟ್ ಒಳಗೆ ಇದ್ದಿದ್ದ ಸಂಖ್ಯೆಯನ್ನು ನಾವು ಯಾವ ರೀತಿ ಕೂಡಿಸ್ಕೊತೀವಿ ಅಂತೇಳಿ ಕರೆಕ್ಟಾಗಿ ನೋಡಿರಿ. ಡೆಸಿಮಲ್ ಎಡಿಷನ್ ಆ್ಯಂಡ್ ಡೆಸಿಮಲ್ ಸಬ್ಸ್ಟ್ರಾಕ್ಷನ್ ಅಂದರೆ ಪಾಯಿಂಟ್ ಒಳಗೆ ಇದ್ದಿದ್ದನ್ನು ಯಾವ ರೀತಿ ಕೂಡಿಸೋದು, ಯಾವ ರೀತಿ ಮೈನಸ್ ಮಾಡೋದು. ನೋಡ್ರಿ, ಫಸ್ಟ್ ಈಗ ಪಾಯಿಂಟ್ ಒಳಗೆ ಇದ್ದಿರ್ತಕ್ಕಂಥ ಸಂಖ್ಯೆಗಳನ್ನ ಯಾವ ರೀತಿ ಕೂಡಿಸೋದು ನೋಡ್ರಿ. ಈಗ ಎಕ್ಸಾಂಪಲ್ 0.3 ಪ್ಲಸ್ 0.2 ಅದ. ಇದನ್ನು ಕೂಡಿಸಂತಾರೆ ಯಾವ ರೀತಿ ಕೂಡಿಸ್ತೀರಿ? ಈಗ ನಮ್ಗೆ 3 ಮತ್ತು 2 ಕೂಡಿಸಂತಾರೆ ನಾವು ಕೂಡಿಸ್ತೀವಿ. ಎಷ್ಟು ಅಂತ ಹೇಳ್ತೀವಿ ರೀ? 5 ಅಂತ ಹೇಳ್ತೀವಿ. ಬಟ್ ಈ ರೀತಿ ಪಾಯಿಂಟ್ ಒಳಗಿದ್ದಾಗ ಯಾವ ರೀತಿ ಕೂಡಿಸೋದು ನೋಡ್ರಿ. ಫಸ್ಟ್ ನೀವು ಇದನ್ನ ಯಾವ ರೀತಿ ಬರ್ಕೋಬೇಕು ಅಂತಾರ 0.3 ಪ್ಲಸ್ 0.2 ಈ ರೀತಿ ಬರ್ಕೋಬೇಕಂತ ನೋಡ್ರಿ. ಬರ್ಕೊಳ್ಳುವಾಗ ಇದೇನು ಪಾಯಿಂಟ್ ಇರುತ್ತಲ್ಲ, ಪಾಯಿಂಟ್ ಸ್ಟ್ರೇಟ್ ಲೈನ್ ಒಳಗೆ ಇರ್ಬೇಕ್ರಿ. ಈ ಸ್ಟ್ರೇಟ್ ಲೈನ್ ಬರೋಳಗೆ ಪಾಯಿಂಟ್ ಬರ್ಕೋಬೇಕು. ಆಮೇಲೆ ಇವೆಲ್ಲನೂ ಕೂಡಿಸ್ಕೋಬೇಕು ನೋಡ್ರಿ. 3 ಮತ್ತು 2 ಕೂಡಿಸಿದ್ರೆ ಎಷ್ಟು? 5. ನೆಕ್ಸ್ಟ್ ಈ ಪಾಯಿಂಟ್ ಏನಿರುತ್ತಲ್ಲ ಅದೇ ಸ್ಟ್ರೇಟ್ ಲೈನ್ ಒಳಗೆ ಏನು ಮಾಡ್ಬೇಕು ಹೇಳ್ರಿ? ಅದೇ ರೀತಿ ಇಡಬೇಕು. ಇದು 0.5 ಇದರ ಆನ್ಸರ್. ಇನ್ನು ಇದೇ ರೀತಿ ನೋಡ್ರಿ, ಇವಾಗ ಈ 0.4 ಪ್ಲಸ್ 0.5 ಹಂಗಾರೆ ಇದ್ರದ್ದು ಎಷ್ಟಾಗುತ್ತೆ ನೋಡ್ರಿ ಇವಾಗ ಆನ್ಸರ? ಜಸ್ಟ್ ಸೇಮ್ ಕೂಡಿಸ್ರಿ. ಇವಾಗ 0.4 ಪ್ಲಸ್ 0.5 ಹಂಗಾರೆ ನೋಡ್ರಿ, ಇವಾಗ ಪಾಯಿಂಟ್ ಸ್ಟ್ರೇಟ್ ಲೈನ್ ಬರೋಂಗೆ ಬರ್ಕೊಂಡಿವಿ. ಹಂಗಾರೆ 5 4 ಎಷ್ಟು? 9. ಈ ಪಾಯಿಂಟ್ ಹಂಗೆ ಸ್ಟ್ರೇಟ್ ಲೈನ್ ಒಳಗೆ ಇಡ್ರಿ. ಈ 0 ಹಂಗೆ ಇಟ್ಬಿಡ್ರಿ. 0.09. ಇನ್ನು ಅದೇ ರೀತಿ ನೋಡ್ರಿ, ನೆಕ್ಸ್ಟ್ ಒಂದಿಷ್ಟು ಕ್ವಶನ್ಸ್ ನೋಡ್ರಿ. ಈಗ 0.003 ಪ್ಲಸ್ 0.007 ಈ ರೀತಿ ಇದ್ದಾಗ ಯಾವ ರೀತಿ ಕೂಡಿಸ್ತೀರಿ? ಸೇಮ್ ಅದೇ ಪ್ರಕಾರ ನೋಡ್ರಿ. ಇವಾಗ 0.03 ಪ್ಲಸ್ 0.007 ಈ ಕೂಡಿಸಿದ್ರಿ ಅಂತ ನೋಡ್ರಿ. ಈ ಪಾಯಿಂಟ್ ಏನಿರುತ್ತಲ್ಲ ಆ ಪಾಯಿಂಟ್ ಹೆಂಗಿರ್ಬೇಕು ಅಂತಾರೆ? ಸ್ಟ್ರೇಟ್ ಲೈನ್ ಒಳಗೆ ಹಂಗೆ ಇರ್ಬೇಕು. ಅಂದ್ರೆ ಇವಾಗ 7 ಮರ ಕೂಡಿಸಿದ್ರೆ ಎಷ್ಟು ರೀ? 10, 1 ಕ್ಯಾರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 0 ಅದಾವ ಅಂತಾರೆ, ಇದು 1. ಇನ್ನು ನೆಕ್ಸ್ಟ್ ಈ 0 ಹಂಗೆ ಇಡ್ರಿ. ಇನ್ನು ಈ ಪಾಯಿಂಟ್ ತಂದ ಹಂಗೆ ಇಟ್ರಿ ಅಂತಾರ ನೋಡ್ರಿ. ಇವಾಗ 0.010 ಈ ರೀತಿ 0.010 ಅಂತ ಆನ್ಸರ್ ಬಂದಾಗ ನಮ್ಗೆ ಆಪ್ಷನ್ ಒಳಗೆ ಈ ರೀತಿನೂ ಕೊಟ್ಟಿರ್ತಾರೆ. ಇಲ್ಲ ಅಂತಾರೆ ಯಾವ ರೀತಿ ಕೊಡ್ತಾರೆ ಹೇಳ್ರಿ? 0.01 ಅಂತಲೂ ಕೊಡ್ಬೋದು. ಇಲ್ಲಿ ಲಾಸ್ಟ್ಗೆ ಏನಾರ ಯೂನಿಟ್ ಡಿಜಿಟ್ ಒಳಗೆ 0 ಬಂದು ಅಂತಾರ. ಆ 0 ಏನು ಮಾಡ್ತಾರೆ ಅಂತಾರೆ? ಒಂದೊಂದ್ಸಾರಿ ಬರಿಬೋದು, ಒಂದೊಂದ್ಸಾರಿ ಹಂಗೆ ಬಿಡ್ಬೋದು ನೋಡ್ರಿ. 0.010 ಅಂದ್ರೂ ಒಂದೇ, 0.01 ಅಂತರೂ ಒಂದೇ. ಅರ್ಥ ಆಗತ್ತದ? ಎಸ್. ಅಂದ್ರೆ ನೆಕ್ಸ್ಟ್ ನೋಡ್ರಿ, ಇವಾಗ ಇದು ಕೂಡಿಸ್ರಿ ನೋಡಮ್ಮ. 0.45 ಪ್ಲಸ್ 0.003 ಇದು ಕೂಡಿಸ್ರಿ. ಎಷ್ಟಾಗುತ್ತಾ? ಫಸ್ಟ್ ಇದಾಯ್ತು ನೋಡ್ರಿ. ಇದನ್ನು ಕೂಡ ಅದೇ ರೀತಿ ಬರ್ಕೋಬೇಕು. ಬಟ್ ನಾವು ಬರ್ಕೋವಾಗ ಏನು ಮಾಡ್ಕೋಬೇಕು ಅಂತಾರ, ಈ ಪಾಯಿಂಟ್ ಏನಿರುತ್ತಲ್ಲ ಪಾಯಿಂಟ್ ಸ್ಟ್ರೇಟ್ ಲೈನ್ ಒಳಗೆ ಬರಂಗೆ ಬರ್ಕೋಬೇಕ್ರಿ. ಸ್ಟ್ರೇಟ್ ಲೈನ್ ಒಳಗೆ ಬರ್ಬೇಕು ಅದು ಪಾಯಿಂಟ್. ಅವ್ರು ನೋಡ್ರಿ, ಇವಾಗ ಈ 0.45 ಇನ್ನು ಪ್ಲಸ್ ಇನ್ನು ಇಲ್ಲಿ ಪಾಯಿಂಟ್ ಎಲ್ಲ ಐತಿ ಅಂತಾರೆ, ಇಲ್ಲಿ ಐತಿ ಪಾಯಿಂಟ್ ಅದ ಕೆಳಗಡೆ ಬರ್ಕೋಬೇಕು. ಇನ್ನು ಪಾಯಿಂಟ್ ಆದ ನಂತರ ನೋಡಿ ಎಷ್ಟು ಡಿಜಿಟ್ ಅದಾವ? ಇಲ್ಲಿ 3 ಡಿಜಿಟ್ ಅದಾವ. 3 ಡಿಜಿಟ್ ಬರ್ಕೊಡ್ರಿ. ಇವಾಗ 003 ಇಷ್ಟು ಬರ್ಕೊಂಡ್ರಿ ಅಂತಂದ್ರೆ ಇವಾಗ ಏನು ಮಾಡ್ಬೇಕಿದ? ಕೂಡಿಸ್ಬೇಕು. ಇಲ್ಲಿ ಕೂಡಿಸ್ಬೇಕಂತಾರೆ ನೋಡ್ರಿ. ಇವಾಗ ಇಲ್ಲಿ ಕೂಡಿಸ್ಬೇಕಂತಾರೆ, ಇಲ್ಲಿ 3 ಅದ, ಇದ್ರ ಮೇಲೆ ಯಾವುದೂ ಸಂಖ್ಯೆ ಇಲ್ಲ. ಯಾವುದೂ ಸಂಖ್ಯೆ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಹಾಗೆ ಡೈರೆಕ್ಟ್ 3 ಅಂತ ಬರ್ಕೊಂಡ್ರೆ ನಡೀತದ. ನಿಮ್ಗೆ ಏನಾರು ಇಲ್ಲಿ ಕೂಡಿಸ್ಲಿಕ್ಕೆ ಕನ್ಫ್ಯೂಸ್ ಆಯಿತು ಅಂದ್ರೆ ಇಲ್ಲಿ ಏನು ಮಾಡ್ರಿ? ಖಾಲಿ ಇದ್ದಲ್ಲಿ ಏನು ಮಾಡ್ರಿ ಅಂತಾರೆ? ಒಂದು 0 ಬರೀರಿ. ಈಗ 0 ಬರೆದ್ರಿ ಅಂತಾರ ನೋಡಿ. 3 ಪ್ಲಸ್ 0 ಅಂತಾರೆ ಆನ್ಸರ್ ಎಷ್ಟು? 3. ಇನ್ನು ನೆಕ್ಸ್ಟ್ 5 ಪ್ಲಸ್ 0 ಅಂತಾರ 5. ಇನ್ನು ನೆಕ್ಸ್ಟ್ 4 ಪ್ಲಸ್ 0 ಅಂತಾರ 4. ಇನ್ನು ಈ ಪಾಯಿಂಟ್ ಏನು ಮಾಡ್ರಿ ಅಂತಾರೆ? ಸ್ಟೇಟ್ ಹಂಗೆ ಇಟ್ಬಿಡ್ರಿ. ಈ 0 ಹಂಗೆ ಬರೆದ್ಬಿಡ್ರಿ. ನಮ್ಮ ಆನ್ಸರ್ ಎಷ್ಟು ಹೇಳ್ರಿ? 0.453. ಅರ್ಥ ಆಗತ್ತದ? ಸಿಂಪಲ್ ಇದ್ದಿದ್ದು ಫಸ್ಟ್ ಕೂಡ್ಸಾಕ್ ತಿಳ್ಕೊಳ್ರಿ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಮತ್ತೆ. ಓಕೆ, ಎಸ್. 0.453. ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ 0.00048 ಪ್ಲಸ್ 0.00432 ಇದು ಕೂಡಿಸ್ರಿ ನೋಡೋಣ. ಇವಾಗ ಸೇಮ್ ಕ್ವಶನ್ ಎಷ್ಟಾಗತ್ತೆ ರೀ? ಕೂಡಿಸಿದ್ರಿ ಅಂತಂದ್ರೆ ಫಸ್ಟ್ ಸಿಂಪಲ್ ತಿಳ್ಕೊಡ್ರಿ, ಆಮೇಲೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಓಕೆ ನೋಡ್ರಿ, ಇವಾಗ ಇದನ್ನ ಕೂಡಿಸ್ಕೊಂಡ್ರಿ ಅಂತಾರೆ 0.00048. ಇನ್ನು ಈ ಪಾಯಿಂಟ್ ಅನ್ನು ನೋಡ್ರಿ ಸ್ಟ್ರೇಟ್ ಲೈನ್ ಒಳಗೆ ಹಂಗೆ ಬರ್ಕೋಬೇಕು. ಇನ್ನು 0 ಎರಡೇ 0 ಅದಾವಲ್ಲ, 2 0 ತೊಗೊಳ್ರಿ. 4 3 2 ಈಗ ಕೂಡಿಸಿದ್ರಿ ಅಂತಾರೆ ನೋಡ್ರಿ. 0 ಪಾಯಿಂಟ್ ಅಲ್ಲ? ಎಸ್.
ಈಗ ನೋಡ್ರಿ 8 2 ಕೂಡಿಸಿದ್ರಿ ಅಂತಾರ 10 1 ಕ್ಯಾರಿ 4 3 7 7 1 8. ಇನ್ನು ನೆಕ್ಸ್ಟ್ 4ಕ್ಕೆ 0 ಕೂಡಿಸಿದ್ರ 4 ಈ 0 ಹಂಗೆ ಬರೀರಿ ಈ 0 ಹಂಗೆ ಬರೀರಿ ಈ ಪಾಯಿಂಟ್ ಹಂಗೆ ಬರೆದು ಬಿಡ್ರಿ 0.00480. ನಿಮ್ಗೆ ಹೇಳಿ ನಾನು ಲಾಸ್ಟ್ ಯೂನಿಟ್ ಡಿಜಿಟ್ ಒಳಗೆ 0 ಬಂತು ಅಂತ ನೀವು ಬರೆದ್ರು ನಡೀತದ, ಅದು ಬಿಟ್ಟರು ನಡೀತದೆ. ಯಾಕಂತಂದ್ರೆ ಈಗ ನೋಡ್ರಿ ನಾವಿಲ್ಲಿ ಈ ಹಿಂದಿನ ಕ್ವಶನ್ ಒಳಗೆ 0.45 ಅಂತ ಅಷ್ಟೇ ಇತ್ತು, ಇಲ್ಲಿ 0.003 ಅಂತ ಅಷ್ಟೇ ಇತ್ತು. ಇಲ್ಲಿ ಏನೂ ಇಲ್ಲ ಅಂತಾರೆ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಅದನ್ನ ಏನು ಮಾಡ್ಕೊಳ್ರಿ ಅಂತ ಹೇಳಿದೆ 0 ಇಟ್ಕೊಡ್ರಿ ಅಂತ ಹೇಳಿದೆ. ಹಂಗಾರೆ ನೋಡ್ರಿ ಅಲ್ಲಿ 0 ಬರ್ದಿದ್ದಲಾಗಿದ್ರು ನಾವೇನು ಮಾಡ್ಕೊಂಡ್ವಿ 0 ಇಟ್ಕೊಂಡ್ವಿ. ಯಾವುದಿಲ್ಲ ಹಂಗಾರೆ ನೀವು ಇಲ್ಲಿ ಏನು ಮಾಡ್ಬೋದು ಲಾಸ್ಟ್ ಯೂನಿಟ್ ಡಿಜಿಟ್ ಒಳಗೆ 0 ಬಂದೈತಿ ಅಂತಾರ ಬರೆದ್ರು ನಡೀತದ ಬಿಟ್ಟರು ನಡೀತದ. ಅರ್ಥ ಆಯ್ತಾ? ಎಸ್. ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ನೊಂದಿಷ್ಟು ತಗೊಳ್ರಿ ಹಂಗೆ ಎಕ್ಸಾಂಪಲ್ ಪಾಯಿಂಟ್ ಒಳಗೆ ಇದ್ದಿದ್ದು ಕೂಡ್ಸೋದು ಗೊತ್ತಿರಲಿ. ಎಸ್ ತಗೊಳ್ರಿ ಇವಾಗ 0.432 ಪ್ಲಸ್ 0.001 ಪ್ಲಸ್ 0.4 ಈ ರೀತಿ ಕೂಡಿಸ್ರಿ. ಇವಾಗ ಎಷ್ಟಾಗುತ್ತೆ ನೋಡ್ರಿ ಆನ್ಸರ್ ಇದ್ರದ್ದು 0.432 0.001 0.4 ಕೂಡಿಸ್ರಿ. ಎಷ್ಟಾಗತ್ತೆ ರೀ 0.833. ಹಾಂ ನೋಡ್ರಿ ಹಂಗಾರೆ ಇವಾಗ 0.432 ಪ್ಲಸ್ 0. ನೋಡ್ರಿ ಪಾಯಿಂಟ್ ಎಲ್ಲಿ ಇರ್ತೈತಿ ಆ ಪಾಯಿಂಟ್ ಏನಿರಬೇಕು ಅಂತಾರೆ ಸ್ಟ್ರೇಟ್ ಲೈನ್ ಒಳಗೆ ಹಂಗೆ ಇರಬೇಕು. ಈಗ 001 ಇಷ್ಟು ಬರ್ಕೊಂಡ್ರಿ. ಈಗ 0.4 ಅಂತ ಅಷ್ಟೇ ಐತ್ರಿ, ಪಾಯಿಂಟ್ ಆದ ನಂತರ ಒಂದೇ ಡಿಜಿಟ್ ಐತಿ, ಬಟ್ ಪಾಯಿಂಟ್ ಎಲ್ಲಿ ಇರ್ಬೇಕಂತಾರೆ ಸ್ಟ್ರೇಟ್ ಲೈನ್ ಒಳಗೆ ಹಂಗೆ ಇರಬೇಕು. ಇಲ್ಲಿ 0 ನೀವು ಬರೀರಿ. ಓಕೆ, ಇಲ್ಲಿ ಪಾಯಿಂಟ್ ಹಂಗೆ ಸ್ಟ್ರೇಟ್ ಲೈನ್ ಒಳಗೆ ಬರ್ಕೊಂಡ್ರಿ ಅಂತ ನೋಡ್ರಿ 4 ಅಂತ ಅಷ್ಟೇ ಅದ, ಆ 4 ಬರೆದ್ರಿ ಅಂತಾರ. ಇಲ್ಲಿ 2 ಪ್ಲೇಸ್ ಗ್ಯಾಪ್ ಉಳ್ದಲ್ಲ, ನೀವು ಹಂಗೆ ಕೂಡಿಸ್ಕೋಬಹುದು. ಬಟ್ ನಿಮ್ಗೆ ಏನಾರ ಜೀವ ಅಂಶಲಿಲ್ಲ ಅಥವಾ ಇಲ್ಲಿ ಕನ್ಫ್ಯೂಸ್ ಆಯಿತು ಅಂತ ಏನು ಮಾಡ್ರಿ ಇಲ್ಲಿ 2 0 ಇಟ್ಕೊಡ್ರಿ ನಡೀತೈತಿ. ಇವಾಗ ಕೂಡಿಸ್ಕೊಡ್ರಿ. ಇವಾಗ ಕೂಡಿಸ್ಕೊಂಡ್ರಿ ಅಂತಾರ 2 + 1 ಅಂತಾರ 3 3 + 0 0 ಅಂತ ನೋಡ್ರಿ 3. ಇನ್ನು ನೆಕ್ಸ್ಟ್ 4 + 0 ಅಂತಾರ 4 4 + 4 ಅಂತಾರ 8. ಇನ್ನು ನೆಕ್ಸ್ಟ್ ಈ ಪಾಯಿಂಟನ್ನು ಹಂಗೆ ಇಟ್ಕೊಂಡ್ರಿ ಅಂತಾರೆ 0.833 ಆನ್ಸರ್. ಅರ್ಥ ಆಯ್ತು? ಎಸ್. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಇವಾಗ ಇದೇ ರೀತಿ ನೋಡ್ರಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ತಗೊಳ್ರಿ 0.5 ಪ್ಲಸ್ 0.82 ಪ್ಲಸ್ 0.343 ಎಷ್ಟಾಗತ್ತೆ ಕೂಡಿಸ್ರಿ. ಹಂಗಾರ ಪಾಯಿಂಟ್ ಏನು ಮಾಡ್ಬೇಕಂತಾರೆ ಸ್ಟ್ರೇಟ್ ಲೈನ್ ಒಳಗೆ ಆ್ಯಸ್ ಇಟ್ ಇಸ್ ಹಾಗೆ ಇಟ್ಕೋಬೇಕು. ಆಮೇಲೆ ಏನು ಮಾಡ್ಬೇಕಂತಾರೆ ಪಾಯಿಂಟ್ ಮತ್ತು ಸ್ಟ್ರೇಟ್ ಲೈನ್ ಹಾಗೆ ಇಟ್ಕೋಬೇಕು, ಕೂಡಿಸ್ಬೇಕತ್ರ. ನೋಡೋಣ ಕೂಡಿಸ್ರಿ ಎಷ್ಟಾಗತ್ತೆ. ಎಷ್ಟಾಗತ್ತೆ ರೀ 1.663 ನೋಡೋಣ. ಓಕೆ, ಹಾಗಾದ್ರೆ ನೋಡ್ರಿ ಇವಾಗ 0.5 ಪ್ಲಸ್ 0.82 ನೋಡ್ರಿ ಪಾಯಿಂಟ್ ಏನಿರ್ಬೇಕು ಸ್ಟ್ರೇಟ್ ಲೈನ್ ಒಳಗೆ ಇರ್ಬೇಕು. ಇನ್ನು 82 ಬರೀರಿ ಈ ಕಡೆ 0 ಬರೀರಿ. ಇನ್ನು ಮತ್ತೆ ಪಾಯಿಂಟ್ ಸ್ಟ್ರೇಟ್ ಲೈನ್ ಒಳಗೆ ಬರ್ಬೇಕಂತ ನೋಡ್ರಿ ಇದೇ ರೀತಿ ಇಲ್ಲಿ ಪಾಯಿಂಟ್ ಬರೀರಿ. ಇನ್ನು ನೋಡ್ರಿ 343 ಅದ 343 ಈ ರೀತಿ ಬರೆದ್ರಿ ಅಂತ ನೋಡ್ರಿ. ಇವಾಗ ಇವೆಲ್ಲನೂ ಏನು ಮಾಡ್ಕೋಬೇಕು ಇವಾಗ ಕೂಡಿಸ್ಕೋಬೇಕು. ಈ ಪಾಯಿಂಟ್ ಏನಿರುತ್ತಲ್ಲ ಪಾಯಿಂಟ್ ಹಂಗೆ ಸ್ಟ್ರೇಟ್ ಲೈನ್ ಒಳಗೆ ಬರ್ಬೇಕ್ರಿ. ಅದು ಈಗ ಕೂಡಿಸಿದ್ರಿ ಅಂತ ನೋಡ್ರಿ. ಈಗ ನಿಮ್ಗೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಇಲ್ಲಿ 3 ಡಿಜಿಟ್ ಅದಾವ, ಇಲ್ಲಿ 2 ಡಿಜಿಟ್ ಅದಾವ, ಇಲ್ಲಿ ಸಿಂಗಲ್ ಡಿಜಿಟ್ ಐತಿ. ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತಾರೆ ಇಲ್ಲಿ ಇದ್ರ ತನ ಏನು ಮಾಡ್ಕೊಡ್ರಿ ಇಲ್ಲಿ ಒಂದು 0 ಇಟ್ಕೊಡ್ರಿ. ಇಲ್ಲಿ 2 ಪ್ಲೇಸ್ ಖಾಲಿ ಅದಾವ, ಇಲ್ಲಿ 2 0 ಇಟ್ಕೊಡ್ರಿ. ಇಲ್ಲ ನೀವು 0 ಇಟ್ಕೊಳ್ಳದೆ ಇದ್ರೂ ನಡೀತದ. ಓಕೆ, ಈಗ ಕೂಡಿಸ್ರಿ ಹಂಗಾರ 3 2 + 4 8. ನೆಕ್ಸ್ಟ್ ನೋಡ್ರಿ 5 + 8 ಅಂತಾರೆ ಎಷ್ಟಾಗತ್ತೆ ರೀ 13. ಸಾರಿ ಇಲ್ಲಿ 3 4 + 2 ಅಂತಾರೆ ನೋಡ್ರಿ ಎಷ್ಟಾಗುತ್ತಾ 6 ಆಗುತ್ತಾ. ಇನ್ನು 8 ನೋಡ್ರಿ 5 + 8 ಅಂತಾರ 13 13 + 3 ಅಂತಾರ 16 ನೋಡಿ 13 + 3 ಅಂತಾರೆ 16. ಇಲ್ಲಿ 6 ಬರಿತೀರಿ, ಒಂದು ಇಲ್ಲಿ ಕ್ಯಾರಿ ಬರ್ಕೋಬೇಕಾ. ಈ ಪಾಯಿಂಟ್ ಏನಿರುತ್ತಲ್ಲ ಆ ಪಾಯಿಂಟ್ ಆ್ಯಸ್ ಇಟ್ ಈಸ್ ಮಸ್ಟ್ ಸ್ಟ್ರೇಟ್ ಲೈನ್ ಒಳಗೆ ಹಂಗೆ ಬರ್ಬೇಕ್ರಿ. ಈಗ ಕೂಡಿಸಿದ್ರಿ ಅಂತ ನೋಡ್ರಿ 0 + 0 0 ಅಂತಾರೆ ಇಲ್ಲಿ ಎಷ್ಟಾಯಿತು 1 ಆಯಿತು. 1.663 ಇದು ಸರಿ ಆನ್ಸರ್. ಅರ್ಥ ಆಯ್ತಾ? ಎಸ್. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ರಿ. ಎಸ್ 0.23 ಪ್ಲಸ್ 0.5 ಪ್ಲಸ್ 2.323 ಕೂಡಿಸ್ರಿ ನೋಡಮ್ಮ. ಇವಾಗಿದ್ದು
ಎಷ್ಟಾಗುತ್ತೆ ಆನ್ಸರ್? ನೋಡ್ರಿ ಇವಾಗ ಈ ರೀತಿ ಇದ್ದಿದ್ದು ಯಾವ ರೀತಿ ಕೂಡಿಸ್ತೀರಿ? 0.23 ಬರ್ಕೋಬೇಕ್ರಿ ಫಸ್ಟ್. ಆಮೇಲೆ ಈ ಪಾಯಿಂಟ್ ಒಳಗೆ ನೋಡ್ರಿ ಇಲ್ಲಿ ಪಾಯಿಂಟ್ ಐತಿ ಅಂತಾರೆ, ಸ್ಟ್ರೇಟ್ ಲೈನ್ ಪಾಯಿಂಟ್ ಒಳಗೆ ಬರ್ದ್ರಿ ಅಂತಾರೆ. ಪಾಯಿಂಟ್ ಅಂತಂದ್ರೆ ಒಂದೇ ಡಿಜಿಟ್ ಐತಿ, ಅದೊಂದು ಬರ್ಕೊಡ್ರಿ. 0 ಇಲ್ಲಿ ಹಂಗೆ 0 ಐತೆ ಬರ್ಕೊಡ್ರಿ ನಡೀತದ. ಇನ್ನು ಇಲ್ಲಿ ಪಾಯಿಂಟ್ ಬರ್ದ್ರಿ ಅಂತಾರ, ಪಾಯಿಂಟ್ ಈ ಕಡೆ ಏನದ ರೀ 2 ಅದ, ಪಾಯಿಂಟ್ ಆ ಕಡೆ ಏನದ 3 2 3 ಅದ. ಇವಾಗ ಇದನ್ನೆಲ್ಲನೂ ಏನು ಮಾಡ್ಬೇಕು ನಾವು? ಕೂಡಿಸ್ಬೇಕು. ಈಗ ಕೂಡಿಸಿದ್ರಿ ಅಂತಾರೆ ನೋಡ್ರಿ, ಇಲ್ಲಿ 3 ಡಿಜಿಟ್ ಅದಾವ, ಇಲ್ಲಿ ಸಿಂಗಲ್ ಡಿಜಿಟ್ ಐತಿ, ಇಲ್ಲಿ 2 ಡಿಜಿಟ್ ಐತಿ. ಹಾಗಾದ್ರೆ ಏನು ಮಾಡ್ಬೇಕು? ಇವಾಗ ಇಲ್ಲಿ 3 ಡಿಜಿಟ್ ಅದಾವ ಅಂತಾರ, ನಿಮ್ಗೆ ಕನ್ಫ್ಯೂಸ್ ಆದ್ರೆ ಏನು ಮಾಡ್ಕೊಡ್ರಿ, ಇಲ್ಲಿ 2 0 ಇಟ್ಕೊಡ್ರಿ, ಇಲ್ಲಿ 1 0 ಇಟ್ಕೊಡ್ರಿ. ಇವಾಗ ಕೂಡಿಸ್ಬೋದಲ್ರಿ? ಕೂಡಿಸ್ರಿ ಹಂಗಾರ 3 + 2 ಅಂತಾರ 5, ನೋಡ್ರಿ 2 + 5 ಅಂತಾರ 7, 7 + 3 ಅಂತಾರ 10. ಇಲ್ಲಿ 0 ಬರ್ದ್ವಿ ಅಂತಾರೆ, ಒಂದು ಕ್ಯಾರಿ ಬರಿಬೇಕ್ರಿ. ಆ ಕ್ಯಾರಿ ಬರಿಬೇಕಂದ್ರೆ ಇದ್ರ ಕಡೆ ಬರ್ದ್ವಿ ಅಂತ ನೋಡ್ರಿ, ಇಲ್ಲಿ ಪಾಯಿಂಟ್ ಮತ್ತೆ ಆಸ್ ಇಟ್ ಈಸ್ ಹಂಗೆ ಇರಬೇಕು. ಈಗ 2 + 1 ಅಂತಾರೆ ಎಷ್ಟಾಗತ್ತೆ ರೀ? 3. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ? 3.053. ಇಷ್ಟೇ ಬಂದದ ಆನ್ಸರ್? ಎಸ್, ಓಕೆ. ನೆಕ್ಸ್ಟ್ ನೋಡ್ರಿ ಹಂಗಾರೆ ಮುಂದೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ರಿ. ನೆಕ್ಸ್ಟ್ ಕ್ವಶನ್ ತಗೊಳ್ರಿ. 5.42 + 5.232 + 0.0001. ಎಸ್, ಕೂಡಿಸ್ರಿ ಇದು ನೋಡೋಣ ಎಷ್ಟಾಗುತ್ತೆ ಆನ್ಸರ್. ಫಾಸ್ಟ್ ಕೂಡಿಸ್ರಿ. ಎಷ್ಟಾಗುತ್ತೆ ರೀ ಆನ್ಸರ? 10.6521. ಓಕೆ, ನೋಡೋಣ. ನೋಡ್ರಿ ಹಂಗಾರ 5.42 ನೋಡ್ರಿ, ಪಾಯಿಂಟ್ ಏನು ಮಾಡ್ಕೋಬೇಕು? ಆಸ್ ಇಟ್ ಈಸ್ ಹಂಗೆ ಬರ್ಕೋಬೇಕು. ಇನ್ನು ನೆಕ್ಸ್ಟ್ ಪ್ಲಸ್ ಅದ ಅಂತಾರೆ ನೋಡ್ರಿ, 5.232 ಅದ, ಪಾಯಿಂಟ್ ಇಲ್ಲಿ ಬರ್ಕೊಂಡ್ರಿ ಅಂತಾರೆ, ಪಾಯಿಂಟ್ ಈ ಕಡೆ 5 ಅದ ರೀ. ಇನ್ನು ನೆಕ್ಸ್ಟ್ ಈ ಕಡೆ ಏನದ 232 ಅದ, 232. ಇನ್ನು ಮತ್ತೆ ನೋಡ್ರಿ ಇಲ್ಲಿ ಪಾಯಿಂಟ್ ಎಲ್ಲೈತಿ ಅಲ್ಲೇ ಬರ್ಕೋಬೇಕು ಸ್ಟ್ರೇಟ್ ಲೈನ್ ಒಳಗೆ. ಇನ್ನು ನೆಕ್ಸ್ಟ್ ನೋಡ್ರಿ ಪಾಯಿಂಟ್ ಆದ ನಂತರ 0 ಹಿಂದೆ ಐತಿ. ಇನ್ನು ಮುಂದೆ ನೋಡ್ರಿ 3 0 1 ಐತಿ, 0 0 1. ಇವಾಗ ಇವೆಲ್ಲ ಕೂಡಿಸ್ಕೋಬೇಕಂತಾರೆ ನೋಡ್ರಿ. ಇವಾಗ ಜಸ್ಟ್ ಈಗ ನೋಡ್ರಿ ಇಲ್ಲಿ ಪಾಯಿಂಟ್ ಇಲ್ಲಿ ನೋಡ್ರಿ ಮ್ಯಾನಲ್ಲಿ ಇಲ್ಲಿ 4 ಡಿಜಿಟ್ ಅದಾವ, 3 ಡಿಜಿಟ್ ಅದ, 2 ಡಿಜಿಟ್ ಅದ. ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಯಿತು ಅಂತಾರೆ ಏನು ಮಾಡ್ರಿ? 0 ಇಟ್ಕೊಡ್ರಿ, ಇಲ್ಲ ಅಂತಾರ 0 ಇಟ್ಕೋದೇ ಇದ್ರೂ ನಡೀತದೆ. ಓಕೆ, 1 ಬರ್ಕೊಂಡ್ರಿ ಅಂತ ನೋಡ್ರಿ, ಇಲ್ಲಿ 0 0 + 1 ಅಂತಾರ 1, 0 + 2 + 0 ಅಂತಾರ 2, 2 + 3 ಅಂತಾರ 5, 4 + 2 ಅಂತಾರ 6. ಈ ಪಾಯಿಂಟ್ ಹಂಗೆ ಬರ್ಕೊಡ್ರಿ. ಇನ್ನು ನೆಕ್ಸ್ಟ್ 5 + 5 ಅಂತಾರ 10. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ? 10.6521. ಅರ್ಥ ಆಯ್ತಾ? ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರ ಇನ್ನೊಂದು ತಗೊಳ್ರಿ. ಆಮೇಲೆ ನಿಮ್ಗೆ ಇದು ಹೇಳ್ತೀನಿ, ಸಬ್ಸ್ಟ್ರಾಕ್ಟ್ ಮಾಡೋದು ಹೆಂಗೆ ಅಂತೇಳಿ, ಮೈನಸ್ ಮಾಡೋದು ಹೆಂಗೆ ಅಂತೇಳಿ ಹೇಳ್ತೀನಿ ನೋಡ್ರಿ. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಫಸ್ಟಾಗಿ 23.32 + 42.43 + 0.03. ಎಸ್, ಕೂಡಿಸ್ರಿ ನೋಡಮ್ಮ. ಇಲ್ಲ 0.032 ಕ್ವಶನ್ ಮಾರ್ಕ್. ಎಸ್, ನಿನ್ನೆ ಕಡ್ತಾ ಹೊಡೆದು ಕಲ್ತೀರಿ ಹೋದ ಕ್ಲಾಸ್ ಒಳಗೆ. ಈಗ ಸ್ವಲ್ಪ ಡೆಸಿಮಲ್ ಕೂಡಿಸೋದು ತಿಳ್ಕೊಳ್ರಿ. ಆಮೇಲೆ ಡೆಸಿಮಲ್ ಮೈನಸ್ ಮಾಡೋದು ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಒಳಗೆ ಇಂಟು ಮಾಡೋದು ಹೇಳ್ತೀನಿ, ಡಿವೈಡ್ ಮಾಡೋದು ಹೇಳ್ತೀನಿ. ಇವೆಲ್ಲನೂ ಬೇಸಿಕ್ ತಿಳ್ಕೊಂಡ್ರಿ ಅಂತಂದ್ರೆ ಆಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಓಕೆ, ಎಸ್. ಅವ್ರು ನೋಡ್ರಿ ಇವಾಗ ಇಲ್ಲಿ 23.32 ಅದ ರೀ. ಅವ್ರು ಬರ್ಕೊಡ್ರಿ 23.32. ಇನ್ನು ಪಾಯಿಂಟ್ ನೋಡ್ರಿ, ಇವಾಗ ಪಾಯಿಂಟ್ ಇಲ್ಲ ಐತಿ ಅಂತಾರ ಜಸ್ಟ್ 42.43. ಇನ್ನು ನೆಕ್ಸ್ಟ್ ಪಾಯಿಂಟ್ ಇಲ್ಲೇ ಬರ್ಬೇಕ್ರಿ. ಪಾಯಿಂಟಿಂದ ಏನದ? ಒಂದು 0 ಅದ, 0 ಬರೀರಿ. ಆಮೇಲೆ 032 ಅದ, ಈ ರೀತಿ ಬರ್ಕೋಬೇಕು. ಇವಾಗ ಕೂಡಿಸಿದ್ರಿ ಅಂತಾರೆ ನೋಡ್ರಿ. ಇಲ್ಲೇನು ಇಲ್ಲ ಅಂತಾರೆ ಏನು ಮಾಡ್ರಿ? 0 ಇಟ್ಕೊಡ್ರಿ, ಇಲ್ಲ ಅಂತಾರೆ ನಡೀತದ. ಇಲ್ಲೇನು ಇಲ್ಲ ಅಂತಾರೆ ನೀವು 0 ಬರೀರಿ, ಇಲ್ಲ ಅಂತಾರೆ ನಡೀತದ. ಈಗೆಲ್ಲನೂ ಏನು ಮಾಡ್ರಿ? ಪ್ಲಸ್ ಮಾಡಿರಿ. ಪ್ಲಸ್ ಮಾಡಿದ್ರಿ ಅಂತ ನೋಡ್ರಿ 0 + 0 2 ಅಂತಾರ 2 ಆಗುತ್ತಾ. 2 + 3 ಅಂತಾರೆ 5, 5 + 3 ಅಂತಾರ 8. ನೆಕ್ಸ್ಟ್ ನೋಡ್ರಿ 3 + 4 ಅಂತಾರ 7. ಇನ್ನು ಪಾಯಿಂಟ್ ಏನು ಮಾಡ್ರಿ? ಆಸ್ ಇಟ್ ಇಸ್ ಹಂಗೆ ಹೇಳ್ರಿ. 3 + 2 ಅಂತಾರ 5. ನೆಕ್ಸ್ಟ್ 2 + 4 ಅಂತಾರ 6. ಹಾಗಾದ್ರೆ ಆನ್ಸರ್ ಎಷ್ಟಾಯ್ತು ಹೇಳ್ರಿ? 65.782. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇವಾಗ ಪಾಯಿಂಟ್ ಒಳಗೆ ಇದ್ದಿದ್ದು ಕೂಡಿಸೋದು ಗೊತ್ತಾಯ್ತು ರೀ. ಒಂದು ಸ್ವಲ್ಪ ಬೇಸಿಕ್ ಹೆಂಗಂತೇಳಿ ಯಾಕೆ ಹೇಳಾಕತ್ತೇನೆ ಅಂತಾರ, ನೀವೇನಾರು SSC GD ಬರ್ದ್ರಿ ಅಂತಾರೆ ಅದ್ರೊಳಗೆ ಒಂದು 2 ಕ್ವಶನ್ ಇರ್ಬೋದು. ಅಟ್ಲೀಸ್ಟ್ ಒಂದು ಕ್ವಶನ್ ಆರ ಸಿಂಪ್ಲಿಫಿಕೇಶನ್ ಇದ್ದಿರ್ತದ. ಅವಾಗ ಈ ಪಾಯಿಂಟ್ ಒಳಗೆ ಬಂತು ಅಂತಾರೆ ಕೂಡಿಸ್ಲಿಕ್ಕೆ ಬರ್ಬೇಕು. ನೀವು RPF RRB ಎಕ್ಸಾಮ್ ಬರ್ದ್ರಿ ಅಂತಾರೆ 2 ರಿಂದ 3 ಕ್ವಶನ್ ಇದ್ದಿರ್ತಾವೆ. ಅವಾಗ ಇಲ್ಲೇನಾರ ಸಿಂಪ್ಲಿಫಿಕೇಶನ್ ಮಾಡುವಾಗ ಪಾಯಿಂಟ್ ಒಳಗೆ ಬಂದ್ರೆ ಕೂಡಿಸ್ಲಿಕ್ಕೆ ಬರ್ಬೇಕು.
ಆಮೇಲೆ ಮತ್ತು ನೀವು ಯಾವುದೇ ಎಕ್ಸಾಮ್ ಬರೀರಿ ಪಾಯಿಂಟ್ ಒಳಗೆ ಇದ್ದಿದ್ದು ಸಿಂಪ್ಲಿಫಿಕೇಶನ್ ಕ್ವಶನ್ಸ್ ಬಂದು ಅಂತಾರ ಅವಾಗ ನಮಗೆ ಪಾಯಿಂಟ್ ಒಳಗೆ ಇದ್ದಿದ್ದು ಬರ್ತಾವೆ. ಸ್ವಲ್ಪ ಕೂಡಿಸೋ ಐಡಿಯಾ ಗೊತ್ತಿರ್ಬೇಕು ರೀ, ಯಾರಿಗೆ ಗೊತ್ತಿಲ್ಲ ಅವರಿಗೆ. ನೀವು ಫಾಸ್ಟಾಗಿ ಕೂಡಿಸ್ಕೋಬೋದು ಇಲ್ಲಿ. ಈಗ ನೋಡಿರಿ 23, 42 ಇವು ಕೂಡಿಸ್ಕೊಂಡ್ರಿ ಅಂತಾರೆ ಎಷ್ಟಾಕೈತಿ 40 + 20 ಅಂತಾರೆ 60, 63, 65 ಅಂತ ಆಕೈತಿ. ಆಮೇಲೆ ಇವೆಲ್ಲನೂ ಪಾಯಿಂಟ್ ಒಳಗೆ ಇದ್ದಿದ್ದು ಕೂಡಿಸ್ಕೊಂಡ್ರಿ ಅಂತಾರೆ ಪಾಯಿಂಟ್ ಒಳಗೆ ಬರ್ತೈತಿ. ಫಾಸ್ಟಾಗಿ ಮೊದಲಿದ್ದು ಬೇಸಿಕ್ ತಿಳ್ಕೊಡ್ರಿ ಕಾನ್ಸೆಪ್ಟ್. ಆಮೇಲೆ ಮತ್ತೆ ಕ್ವಶನ್ ಪೇಪರ್ ಬಿಡಿಸುವಾಗ ನಮ್ಗೆ ಏನಾಕೈತಿ ಯಾವ ರೀತಿ ಹಾಕೋದಂತ ನಾನು ಹೇಳ್ಕೊಂಡು ಹೋಗ್ತಿರ್ತೀನಿ ಅವಾಗ. ಓಕೆ, ಎಸ್. ಅಂದ್ರೆ ನೆಕ್ಸ್ಟ್ ಈಗ ಏನು ಮಾಡ್ರಿ ಅಂತಾರ ಸ್ವಲ್ಪ ಮೈನಸ್ ಮಾಡೋದು ಹೆಂಗಂತ ತಿಳ್ಕೊಡ್ರಿ. ಓಕೆ, ಮೈನಸ್ ಮಾಡೋದು ಹೆಂಗೆ, ಡೆಸಿಮಲ್ಸ್ ಒಳಗಿದ್ದನ್ನ ಸಬ್ಸ್ಟ್ರಾಕ್ಟ್ ಮಾಡೋದು ಹೆಂಗೆ, ದಶಮಾಂಶಗಳೊಳಗಿದ್ದು ಅಂತಾರ ಪಾಯಿಂಟ್ ಒಳಗಿದ್ದು ಅಂತಾರ ಅದ್ರೊಳಗೆ ಮೈನಸ್ ಮಾಡೋದು ಹೆಂಗೆ, ಕಳೆಯೋದು ಹೆಂಗೆ ನೋಡ್ರಿ. ಇವಾಗ ಎಕ್ಸಾಂಪಲ್ 0.53 ಐತಿ ಅಂತ ತಿಳ್ಕೊಟ್ರೆ ಸೇಮ್ ಪ್ಲಸ್ ಮಾಡೋದು ಬಂದೈತಿ ಅಂತಾರೆ ಮೈನಸ್ ಮಾಡೋದು ಬಂದೇ ಬರ್ತದ. ಮೈನಸ್ 0.23 ಇಷ್ಟು ಐತಿ ಅಂತ ತಿಳ್ಕೊಡ್ರಿ. ಈಗ ಇದ್ರೊಳಗೆ ಇದ್ರ ಮೈನಸ್ ಮಾಡಬೇಕಾಗಿತ್ತು, ಹಂಗಾರೆ ಆನ್ಸರ್ ಎಷ್ಟು ಬರ್ತೈತಿ ಜಸ್ಟ್ ಏನು ಮಾಡಿರಿ 0.53 ಮೈನಸ್ 0.23. ಇವಾಗ ನೋಡ್ರಿ 3 ಒಳಗೆ 3 ಹೋದ್ರೆ ಎಷ್ಟು ರೀ 0, 5 ಒಳಗೆ 2 ಹೋದ್ರೆ 3. ಈ ಪಾಯಿಂಟ್ ಏನು ಮಾಡಿರಿ ಆ್ಯಸ್ ಇಟ್ ಇಸ್ ಹಂಗೆ ಹೇಳ್ರಿ 0.30. ಎಸ್, ಅರ್ಥ ಆಯ್ತಾ? ಎಸ್, ಇದೆ ಸಿಂಪಲ್. ಎಡಿಷನ್ ಮಾಡಕ್ಕೆ ಬಂತಂದ್ರೆ ಸಬ್ಸ್ಟ್ರಾಕ್ಟ್ ಮಾಡಕ್ಕೆ ಬಂದೇ ಬರ್ತದೆ. ಈಗ ನೆಕ್ಸ್ಟ್ ಏನು ಮಾಡಿರಿ ಅಂತಾರೆ ಇದೇ ರೀತಿ ನೋಡ್ರಿ ಇನ್ನೊಂದು ಎರಡು ತೊಗೊಳ್ರಿ ಎಕ್ಸಾಂಪಲ್, ಆಮೇಲೆ ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ 0.234 ಮೈನಸ್ 0.0021. ಎಸ್, ಮೈನಸ್ ಮಾಡಿರಿ. ಇವಾಗ ಎಷ್ಟಾಗುತ್ತೆ ಆನ್ಸರ್ ನೋಡೋಣ. ಮೈನಸ್ ಮಾಡಿರಿ ಎಷ್ಟಾಗುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಮಾಡಿರಿ. 0.234 ಪಾಯಿಂಟ್ ಅದೇ ಲೈನ್ ಒಳಗೆ ಬರ್ಬೇಕ್ರಿ. ಅದ್ರ ನೋಡ್ರಿ ಪಾಯಿಂಟಿಂದ 0 ಐತಿ, ಪಾಯಿಂಟ್ ಮುಂದೆ 2 0 1 ಅದ, ಅದು ಬರ್ಕೊಳ್ರಿ. ಸಾರಿ ಮೈನಸ್ ಅದಲ್ಲ, ಮೈನಸ್ ನೋಡ್ರಿ. ಇವಾಗ 4ರಾಗ 1 ಹೋದ್ರ 3, 3ರಾಗ 0 ಹೋದ್ರ 3, 2ರಾಗ 0 ಹೋದ್ರ 2. ಇನ್ನು ನೆಕ್ಸ್ಟ್ ಈ ಪಾಯಿಂಟ್ ಹಂಗೆ ಇಟ್ಕೊಡ್ರಿ. ಹಾಗಾದ್ರೆ ಈ 0 ಇಲ್ಲಿ ಬರೀರಿ 0.2333 ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಹಂಗಾರೆ ನೋಡ್ರಿ ಇವಾಗ 0.84 ಮೈನಸ್ 0.32 ಮೈನಸ್ 0.4 ಎಷ್ಟಾಗುತ್ತೆ ಹಂಗಾರೆ ಆನ್ಸರ್. ಎಸ್, ನೋಡೋಣ ಮಾಡ್ರಿ. ಇವಾಗ ಮೈನಸ್ ಯಾವ ರೀತಿ ಮೈನಸ್ ಮಾಡ್ತೀರಿ 0.84 ಒಳಗೆ 0.32 0.4 ಮೈನಸ್ ಮಾಡ್ಬೇಕ್ರಿ. ಎಷ್ಟಾಗುತ್ತೆ ಆನ್ಸರ್? ಎಸ್, ಸೇಮ್ ಆ್ಯಸ್ ಇಟ್ ಇಸ್ ರೀ, ಬರ್ಕೊಳ್ರಿ. ಇವಾಗ 0.84 ಮೈನಸ್, ಈಗ ಪಾಯಿಂಟ್ ಎಲ್ಲ ಐತಿ ಅಂದ್ರೆ ಇಲ್ಲಿ ಐತಿ ಸ್ಟ್ರೇಟ್ ಲೈನ್ ಒಳಗೆ ಪಾಯಿಂಟ್ ಬರ್ಬೇಕ್ರಿ. ಪಾಯಿಂಟ್ ಇಂದ 0 ಐತಿ, ಆ ಕಡೆ 3 2 ಅದ, ಬರ್ಕೊಳ್ರಿ. ಈಗ ನೆಕ್ಸ್ಟ್ ನೋಡ್ರಿ ಪಾಯಿಂಟ್ ಮತ್ತೆ ಹಂಗೆ ಬರ್ಕೊಂಡ್ರಿ ಅಂತಾರೆ ಹಿಂದೆ 0 ಅದ, ಮುಂದೆ 4 ಅದ, ಇಷ್ಟು ಬರ್ಕೊಡ್ರಿ. ಇವಾಗ ಮೈನಸ್ ಮಾಡ್ಬೇಕಾ, ಇಲ್ಲಿ ಗ್ಯಾಪ್ ಅದ ಅಂತಾರೆ ಏನು ಮಾಡ್ರಿ 1 0 ಬರೀರಿ, ಇಲ್ಲ ಅಂತಾರೆ ನಡೀತದ. ಈಗ 4ರಾಗ 2 ಹೋದ್ರೆ ಎಷ್ಟು ರೀ 2, ಇನ್ನು 8ರಾಗ 3 ಹೋದ್ರೆ 5, 5ರಾಗ 4 ಹೋದ್ರೆ ಎಷ್ಟು ರೀ 1 ಬರೀರಿ. ಈ ಪಾಯಿಂಟ್ ಏನು ಮಾಡ್ರಿ ಅಂತಾರೆ ಎಸ್ ಇಟ್ ಇಸ್ ಹಂಗೆ ಬರೀರಿ, ಇದು 0. ಹಂಗಾರೆ ಆನ್ಸರ್ ಎಷ್ಟು ಹೇಳ್ರಿ 0.12. ಕ್ಲಿಯರ್? ಎಸ್. ನೆಕ್ಸ್ಟ್ ಹಂಗಾರೆ ಇನ್ನೊಂದು ತಗೊಳ್ರಿ ಫಸ್ಟ್ ಟೈಮ್ ಪಾಯಿಂಟ್. ಇವೆಲ್ಲ ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಹೇಳೋದು ಕಾನ್ಸೆಪ್ಟ್ ಈಸಿ ಆಗ್ತದೆ. ನೆಕ್ಸ್ಟ್ ಹಂಗೆ ಕ್ವಶನ್ ಪೇಪರ್ ಬಿಡಿಸುವಾಗ ಈಸಿ ಆಗ್ತದೆ. ನೆಕ್ಸ್ಟ್ ಮತ್ತೆ ಬೇಸಿಕ್ ನಿಮ್ಗೆ ಯಾವ್ದಾರು ಚಾಪ್ಟರ್ ವೈಸ್ ಹೇಳೋದು ಈಸಿ ಆಗ್ತದೆ. ಓಕೆ, ಈಗ ತಗೊಳ್ರಿ 23.42 ಮೈನಸ್ 1.232 ಮೈನಸ್ 452 ಈಕ್ವಲ್ ಟು ಕ್ವಶನ್ ಮಾರ್ಕ್. ಇವಾಗ ಮೈನಸ್ ಮಾಡಿರಿ ಎಷ್ಟಾಗುತ್ತಾ? ಎಸ್, ಈ ರೀತಿ ಇದ್ದಿದ್ದು ಮೈನಸ್ ಮಾಡೋದು ಹೆಂಗೆ ಸಾಲ್ವ್ ಮಾಡಿರಿ ಫಸ್ಟ್. ಓಕೆ ನೋಡ್ರಿ, ಹೇಳ್ತೀನಿ. ಇವಾಗ ಜಸ್ಟ್ ಏನು ಮಾಡ್ರಿ ಅಂತ ಕೊಡಿಸ್ತೀನಿ. ಇಲ್ಲೇನದ ನೋಡ್ರಿ, ಇದು ಕ್ವಶನ್ ಇದು 23.42 ಮೈನಸ್ ಪಾಯಿಂಟ್ ಏನು ಮಾಡ್ಕೋಬೇಕಂತಾರೆ ಆ್ಯಸ್ ಇಟ್ ಇಸ್ ಹಂಗೆ ಇಟ್ಕೋಬೇಕ್ರಿ. ಪಾಯಿಂಟ್ ಇಟ್ಕೊಂಡ್ರಿ ಅಂದ್ರೆ ಪಾಯಿಂಟಿಂದ ಏನದ 1 ಅದ ನೋಡ್ರಿ, ಆ ಕಡೆ 2 3 2 ಅದ. ನೆಕ್ಸ್ಟ್ ಮತ್ತೆ ಪಾಯಿಂಟ್ ಏನು ಮಾಡ್ಕೋಬೇಕು ಹೇಳ್ರಿ ಆ್ಯಸ್ ಇಟ್ ಇಸ್ ಅದೇ ಥರ ಪಾಯಿಂಟ್ ಸ್ಟ್ರೇಟ್ ಲೈನ್ ಒಳಗೆ ಇಟ್ಕೋಬೇಕಾ. ಈಗ ನೆಕ್ಸ್ಟ್ ನೋಡ್ರಿ 4 5 2 ಆ ಕಡೆ ಬರೀರಿ, ಹಿಂದೆ 18 ಅದ 18 ಬರೀರಿ. ಇವಾಗ ಮೈನಸ್ ಮಾಡಿರಿ. ಇಲ್ಲಿ ಒಂದು 0 ಇಟ್ಕೊಂಡ್ರೆ ನಡೀತದೆ, ಇಲ್ಲಿ ಒಂದು 0 ಇಟ್ಕೊತೀನಿ ಅಂತಾರೆ ಇಟ್ಕೊಳ್ರಿ. ಇವಾಗ ಮೈನಸ್ ಮಾಡ್ಬೋದಲ್ಲ. ಇವಾಗ ನೋಡ್ರಿ ಕ್ಯಾರಿ ತೊಗೊಂಡ್ವಿ ಅಂತಾರೆ ಎಷ್ಟಾಯಿತು 10 ಆಯಿತು. 10ರಾಗ 2 ಹೋದ್ರೆ 8, 8ರಾಗ 2 ಹೋದ್ರೆ 6. ಇನ್ನು ನೆಕ್ಸ್ಟ್
ಇಲ್ಲಿ 2ರೊಳಗೆ ಇವೆಲ್ಲ ಹೋಗಲ್ಲ, ಕ್ಯಾರಿ ತೊಗೊಂತೀವಿ. 12ರಾಗ 8 3 ಹೋದ್ರ 9, 9ರಾಗ 5 ಹೋದ್ರ 4, 4ರಾಗ 1 ಹೋದ್ರ ಎಷ್ಟು ರೀ 3. ಈಗ ನೆಕ್ಸ್ಟ್ ಇನ್ನು ಈ 4ರೊಳಗೆ ಇವೆಲ್ಲ ಹೋಗಲ್ಲ, ಅದಕ್ಕೆ ಏನು ಮಾಡಿರಿ ಒಂದು ಕ್ಯಾರಿ ತೊಗೊಳ್ರಿ. 14ರಾಗ 2 ಹೋದ್ರೆ ಎಷ್ಟು ರೀ 12, 12ರಾಗ 4 ಹೋದ್ರ 8, 8ರಾಗ 1 ಹೋದ್ರ 7. ಈ ಪಾಯಿಂಟ್ ಇಲ್ಲಿ ಇಟ್ರಿ ಅಂತಾರ. ನೆಕ್ಸ್ಟ್ ನೋಡ್ರಿ ಇವಾಗ ಮತ್ತೇನಾಗುತ್ತೆ ನೋಡ್ರಿ, ಇವಾಗ ಈ 3 ಒಳಗೆ ಇವೆಲ್ಲನೂ ಹೋಗಲ್ಲ, ಅದಕ್ಕೆ ಏನು ಮಾಡ್ರಿ ಇಲ್ಲಿ ಒಂದು ಕ್ಯಾರಿ ತೊಗೊಳ್ರಿ. ಈ ಒಂದು ಕ್ಯಾರಿ ತೊಗೊಂಡ್ರಿ ಅಂತಾರ. ಇವಾಗ 13ರಾಗ 1 ಹೋದ್ರೆ 12, 12ರಾಗ 8 ಹೋದ್ರೆ 12ರೊಳಗೆ 8 ಹೋದ್ರೆ 4, 4ರಾಗ 1 ಹೋದ್ರೆ 3. ನೆಕ್ಸ್ಟ್ 2ರಾಗ 1 ಹೋದ್ರೆ 1, 1ರಾಗ 1 ಹೋದ್ರೆ 0. ಅಂದ್ರೆ 3.736. ಎಸ್, ಅರ್ಥ ಆಯ್ತಾ? ಎಸ್, ಓಕೆ. ಅಂದ್ರೆ ನೆಕ್ಸ್ಟ್ ಇನ್ನೊಂದು ತೊಗೊಳ್ರಿ, ಇನ್ನೊಂದು ಕ್ವಶನ್ ಸಿಂಪಲ್ ಅದ. ಇನ್ನೊಂದು ತೊಗೊಳ್ರಿ. 0.8 ಮೈನಸ್ 0.23 ಮೈನಸ್ 0.563 ಕ್ವಶನ್ ಮಾರ್ಕ್. ಫಾಸ್ಟ್ ಬಿಡಿಸ್ರಿ, ಎಷ್ಟಾಗ್ತದೆ ನೋಡ್ರಿ. ಬರ್ಕೊಡ್ರಿ. ಇವಾಗ 0.8 ಬರ್ಕೊಂತೀರಿ. ಆಮೇಲೆ ಈ ಪಾಯಿಂಟ್ ಸ್ಟೈಲ್ ಲೈನ್ ಬರ್ಕೊಂಡ್ರಿ ಅಂತ ನೋಡ್ರಿ. ಪಾಯಿಂಟ್ ಹಿಂಗ ಬರ್ಕೊಡ್ರಿ. ಇಲ್ಲಿ 2, 3. ನೆಕ್ಸ್ಟ್ ಅದ ಪಾಯಿಂಟ್ ಸ್ಟೇಟ್ ಬರ್ಕೊಂಡ್ರಿ ಅಂತ ನೋಡ್ರಿ. 5, 6, 3, 5, 6, 3 ಬರ್ಕೊತೀರಿ. ಇಲ್ಲಿ ಹಿಂದೆ ಏನೂ ಇಲ್ಲ ಅಂತ ನೋಡ್ರಿ. ಇಲ್ಲಿ 0, 0 ಅದಾವ. ಜಸ್ಟ್ ಈ ರೀತಿ ಬರ್ಕೊಡ್ರಿ. ಇಲ್ಲಿ 0 ಬರ್ಕೊಡ್ರಿ, ಬೇಕಂತಾರ ಇಲ್ಲ ಅಂತಾರೆ ನಡೀತದ. ಓಕೆ, ಇಲ್ಲಿ 3 ಡಿಜಿಟ್ ಅದಾವ ಅಂತಾರೆ, ಒಂದು 0, 0 ಮುಂದಿಲ್ಲ ಅಂತಾರೆ ಬರ್ಕೊಡ್ರಿ. ಇವಾಗ ಏನು ಮಾಡ್ರಿ ಮೈನಸ್ ಮಾಡ್ರಿ. ಈ 0 ಒಳಗೆ 0 ಹೋಗಲ್ರಿ, ಅದಕ್ಕೆ ಕ್ಯಾರಿ ತೊಗೊಂತೀವಿ. ಈ ಕ್ಯಾರಿ ತೊಗೊಂಡ್ರಿ ಅಂತಾರೆ ನೋಡ್ರಿ. ಇವಾಗ 10ರೊಳಗೆ 3 ಹೋದ್ರೆ ಎಷ್ಟು ರೀ 7. ಇನ್ನು ನೆಕ್ಸ್ಟ್ ಇಲ್ಲಿ 0 ಐತಿ ಅಂತಾರೆ, ಇದ್ರೊಳಗೆ ಹೋಗಾಗಿಲ್ಲ. ಫಸ್ಟ್ ಕ್ಯಾರಿ ತೊಗೊಳ್ರಿ. 10ರಾಗ 3 ಹೋದ್ರ ಎಷ್ಟು ರೀ 7. 7ರಾಗ ನೋಡ್ರಿ 6 ಹೋದ್ರ 1, 1ರಾಗ 1 ಹೋದ್ರ 0. ಇನ್ನು ನೆಕ್ಸ್ಟ್ರಾಗ 8ರಾಗ 2 ಹೋದ್ರೆ ಎಷ್ಟು ರೀ 8ರಾಗ 2 ಹೋದ್ರ 6, 6ರಾಗ 5 ಹೋದ್ರ 1, 1ರಾಗ 1 ಹೋದ್ರ 0. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ 0.007. ಅರ್ಥ ಆಯ್ತಾ? ಎಸ್ ನೋಡ್ರಿ, ಡೆಸಿಮಲ್ ಒಳಗೆ ಇದ್ದಿದ್ದು ಕೂಡ್ಸೋದು ಗೊತ್ತಾಗ್ಯದ. ಅರ್ಥ ಆಗ್ಯದ ರೀ? ಎಸ್, ಇಷ್ಟು ಅರ್ಥ ಆಗಿತ್ತು ಅಂತಾರ. ನೆಕ್ಸ್ಟ್ ಏನು ಮಾಡೋಣ ಅಂತಾರ, ಮತ್ತೊಂದು ವಿಡಿಯೋದೊಳಗೆ ಏನು ಮಾಡೋಣ ಅಂತಾರ, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ. ಎಸ್, ಜೈ ಹಿಂದ್, ಜೈ ಕರ್ನಾಟಕ.